ಜೀವನದಲ್ಲಿ ನಿನ್ನ ಸೋಮಾರಿತನವೇ ನಿನ್ನ ನಿಜವಾದ ಶತ್ರು. ಅದೇ ನಿನ್ನ ಬೆಳವಣಿಗೆಗೆ ಮೊದಲು ಅಡ್ಡಿಯಾಗಿರುವುದು. ಯಾರು ಜೀವನದಲ್ಲಿ ಸೋಮಾರಿತನದಿಂದ ಹೊರಬಂದು ಜೀವನವನ್ನು ನಡೆಸುತ್ತಾರೆಯೋ ಅವರು ಜೀವನದಲ್ಲಿ ಉನ್ನತವಾಗಿರುವ ಹಂತವನ್ನು ಏರಲು ಸಹಕಾರಿಯಾಗುವುದು. ಸೋಮಾರಿತನವನ್ನು ಜೀವನದಲ್ಲಿ ಮೈಗೂಡಿಸಿಕೊಂಡರೆ ಯಾರು ಏನನ್ನೂ ಮಾಡಲು ಸಾಧ್ಯವೇ ಇಲ್ಲ. ನೆನಪಿನಲ್ಲಿ ಇಟ್ಟುಕೊಳ್ಳಬೇಕಾದ ಅಂಶವೇನೆಂದರೆ ನಿನ್ನ ಬಡತನಕ್ಕೆ ಮೂಲವಾಗಿರುವಂತಹ ಕಾರಣ ಏನೆಂದರೆ ಸೋಮಾರಿತನ ಎನ್ನುವುದು. ಯಾರು ಜೀವನದಲ್ಲಿ ಸೋಮಾರಿತನವನ್ನು ಒದ್ದು ಓಡಿಸುತ್ತಾರೆಯೋ ಅವರು ಖಂಡಿತವಾಗಿಯೂ ತಮ್ಮ ಕೆಲಸಗಳಲ್ಲಿ ಕಾರ್ಯೋನ್ಮುಖರಾಗಿ ಜೀವನದಲ್ಲಿ ಯಶಸ್ವಿಯಾಗುತ್ತಾರೆ. ನಾವು ಒಂದು ಕೆಲಸವನ್ನ ಹಿಡಿದ ಮೇಲೆ ಅದರ ಬೆನ್ನು ಹತ್ತಿ ಅದನ್ನು ಮುಗಿಸಿಬಿಡಬೇಕು. ಯಾರಿಗೆ ಗೊತ್ತು ನಾವು ನಾಳೆ ಇರುತ್ತೇವೆಯೋ ಇಲ್ಲವೋ ಎಂದು. ಹಾಗಾಗಿ ಮಾಡುವಂತಹ ಕೆಲಸದಲ್ಲಿ ಶ್ರದ್ಧೆ, ಭಕ್ತಿ ಹಾಗೂ ನಿರಂತರತೆ ಎನ್ನುವುದು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಿ. ಇತರರನ್ನ ಅರ್ಥ ಮಾಡಿಕೊಳ್ಳುವವರು ಬುದ್ಧಿವಂತರಾಗುತ್ತಾರೆ. ಆದರೆ ಯಾರು ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳುತ್ತಾರೆಯೋ ಅವರು ಮೇಧಾವಿಗಳಾಗುತ್ತಾರೆ. ಹಾಗಾಗಿ ಜೀವನದಲ್ಲಿ ಇತರರನ್ನು ಅರ್ಥ ಮಾಡಿಕೊಳ್ಳುವ ಬದಲು ತಮ್ಮನ್ನು ತಾವು ಅರ್ಥ ಮಾಡಿಕೊಳ್ಳಿ. ಆಗ ಎಲ್ಲವೂ ಕೂಡ ಜೀವನದಲ್ಲಿ ಸಲೀಸಾಗಿ ಸಾಗುವುದು. ನಮಗೆ ಮೊದಲು ಕೆಲಸ ಮಾಡುವುದಕ್ಕೆ ಆಸಕ್ತಿ ಎನ್ನುವುದು ಇದ್ದರೆ ಮಾಡುವುದಕ್ಕೆ ಬಹಳಷ್ಟು ಕೆಲಸಗಳಿವೆ, ಅವಕಾಶಗಳಿವೆ. ಕೆಲಸಗಳಲ್ಲಿ ಕನಿಷ್ಠ ಮತ್ತು ಶ್ರೇಷ್ಠತೆ ಇಲ್ಲ. ನೀತಿ ಮತ್ತು ನಿಜಾಯಿತಿಯಿಂದ ಮಾಡುವಂತಹ ಪ್ರತಿಯೊಂದು ಕೆಲಸಗಳು ಕೂಡ ಗೌರವಕ್ಕೆ ಅರ್ಹವಾಗುತ್ತವೆ. ಹಾಗಾಗಿ ಯಾವುದೇ ಕೆಲಸವನ್ನು ಮೇಲು ಕೀಳು ಎಂಬ ಭಾವನೆಯಿಂದ ನೋಡದೆ ಸಿಕ್ಕಂತಹ ಯಾವುದೇ ಕೆಲಸವಾದರೂ ಕೂಡ ಅದರಲ್ಲಿ ನಿಮ್ಮ ಶ್ರದ್ಧೆಯನ್ನು ತೋರಿಸಿದ್ದೀರಿ ಎನ್ನುವುದಾದರೆ ನೀವು ಖಂಡಿತವಾಗಿಯೂ ಆ ಕೆಲಸದಲ್ಲಿಯೇ ಜೀವನದಲ್ಲಿ ಮುಂದೆ ಬರುತ್ತೀರಾ. ನಾವು ಮಾಡಬೇಕಾದಂತಹ ಮೊದಲ ಕೆಲಸ ನಮ್ಮ ಮನಸ್ಸಿನಲ್ಲಿ ಆ ಒಂದು ಕೀಳರಿಮೆಯನ್ನು ತೆಗೆದುಹಾಕಬೇಕು. ಯಾವುದೇ ಕೆಲಸಗಳು ಇಷ್ಟಪಟ್ಟು ಮತ್ತು ಶ್ರದ್ಧೆಯಿಂದ ಮಾಡಿದರೆ ಅದು ಶ್ರೇಷ್ಠ ಕೆಲಸವೇ ಸರಿ. ಇಷ್ಟವಿಲ್ಲದೆ ಅಶ್ರದ್ಧೆಯಿಂದ ಮಾಡಿದರೆ ಅದು ಕನಿಷ್ಠ ಕೆಲಸವಾಗುತ್ತದೆ. ಇಂದು ನೀನು ಶ್ರದ್ಧೆಯಿಂದ ಮಾಡುವಂತಹ ಕೆಲಸ ಮುಂದೊಂದು ದಿನ ನಿನ್ನನ್ನು ಎತ್ತರವಾಗಿರುವಂತಹ ಸ್ಥಾನವನ್ನು ಕೊಂಡೊಯ್ಯುತ್ತದೆ. ಇತರರಿಗೆ ನಿನ್ನ ಮೇಲೆ ಪ್ರೀತಿ ಇಲ್ಲದಿದ್ದಾಗ ನೀನು ಎಷ್ಟೇ ಹಂಬಲಿಸಿದರೂ ಕೂಡ ವ್ಯರ್ಥವೇ ಆಗುವುದು. ಒಬ್ಬ ಮನುಷ್ಯನಿಗೆ ಒಂದು ಕಡೆ ನಿಲ್ಲುವುದು ಸುಲಭ, ಆದರೆ ಓಡುವುದು ಸ್ವಲ್ಪ ಕಷ್ಟವೇ. ಆದರೆ ನಮ್ಮ ಮನಸ್ಸಿಗೆ ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಓಡುವುದು ಬಹಳ ಸುಲಭ. ಒಂದು ಕಡೆ ನಿಲ್ಲುವುದು ಬಲು ಕಠಿಣವೇ ಸರಿ. ನೀವೇ ನೋಡಿ, ಆಗಾಗ ನಿಮ್ಮ ಮನಸ್ಸು ಯಾವಾಗಲೂ ಅಲೆದಾಡುತ್ತಲೇ ಇರುತ್ತದೆ. ಯಾರಾದರೂ ನಮ್ಮ ಮನಸ್ಸನ್ನು ಆಗಾಗ ನಿಲ್ಲಿಸಬಲ್ಲರು. ಅವರಿಗಿಂತ ಶ್ರೇಷ್ಠವಾದಂತಹ ವ್ಯಕ್ತಿ ಮತ್ಯಾರೂ ಇಲ್ಲ. ಅದುವೇ ಯೋಗ. ಮನಸ್ಸಿನ ನಿಗ್ರಹವೇ ಯೋಗ. ನಾವು ಯೋಗವನ್ನು ಮಾಡುವುದರ ಮೂಲಕ ನಮ್ಮ ಮನಸ್ಸನ್ನು ನಾವು ಹಿಡಿತದಲ್ಲಿ ಇಟ್ಟುಕೊಳ್ಳಬಹುದು. ಆಗ ನಾವು ಏನೇ ಹೇಳಿದರೂ ಕೂಡ ನಮ್ಮ ಮನಸ್ಸು ನಮ್ಮ ಮಾತನ್ನು ಕೇಳುತ್ತದೆ. ನಿನ್ನ ಹತ್ತಿರ ಎಷ್ಟೇ ಸಂಪತ್ತು ಇದ್ದರೂ ಮತ್ತು ಶಾರೀರಿಕವಾಗಿ ಎಷ್ಟೇ ಬಲವನ್ನು ಹೊಂದಿದ್ದರೂ ಕೂಡ ಮಾನಸಿಕ ಪ್ರಶಾಂತತೆ ಒಂದು ಇಲ್ಲದಿದ್ದರೆ ಎಲ್ಲ ಇದ್ದು ಕೂಡ ವ್ಯರ್ಥವೇ ಆಗುವುದು. ಹಾಗಾಗಿ ನಮ್ಮ ಬಳಿ ಎಷ್ಟೇ ಸಂಪತ್ತು ಇದ್ದರೂ ಕೂಡ ಮನುಷ್ಯನಿಗೆ ಬೇಕಾಗಿರುವುದು ಮಾನಸಿಕ ಶಾಂತಿ ಮಾತ್ರ. ನೀವು ಜೀವನದಲ್ಲಿ ಪ್ರಶಾಂತವಾಗಿ ಇರಬೇಕೆಂದರೆ ಅನಗತ್ಯವಾಗಿ ಯಾವುದನ್ನು ಅಂಟಿಸಿಕೊಳ್ಳಬಾರದು. ಹಾಗೆ ಕೆಲಸಕ್ಕೆ ಬಾರದಂತಹ ವಿಷಯಗಳಿಗಾಗಿ ತಲೆಯನ್ನು ಕೆಡಿಸಿಕೊಳ್ಳಲು ಹೋಗಲೇಬಾರದು. ಎಲ್ಲರ ಜೀವನದಲ್ಲೂ ಕೂಡ ಕಷ್ಟಗಳು ಬರುವುದು ಸಹಜ. ಆದರೆ ಆ ಕಷ್ಟಗಳನ್ನು ಹೇಗೆ ಮೆಟ್ಟಿ ನಿಲ್ಲುತ್ತೇವೆ ಎನ್ನುವುದರ ಮೇಲೆ ನಮ್ಮ ಮುಂದಿನ ಭವಿಷ್ಯವು ನಿರ್ಧಾರವಾಗುವುದು. ನೀನು ಎಷ್ಟೇ ಬೈದರೂ ಮತ್ತು ಎಷ್ಟೇ ಕೋಪಗೊಂಡರೂ ಮತ್ತೆ ನಿನ್ನ ಜೊತೆಯಲ್ಲಿಯೇ ಇರಲು ಬಯಸುತ್ತಾರೆ ಎಂದರೆ ಅವರಿಗೆ ನೀವೆಂದರೆ ಪ್ರೀತಿ ಅಷ್ಟೇ ಅಲ್ಲ, ಈ ಪ್ರಪಂಚದಲ್ಲಿ ನಿಮಗಿಂತ ಮುಖ್ಯವಾದದ್ದು ಯಾವುದೂ ಇಲ್ಲವೆಂದು ಅರ್ಥ. ನಿಜವಾದ ಪ್ರೀತಿಗೆ ಯಾವುದೇ ಮಿತಿ ಇಲ್ಲ. ಪ್ರೀತಿಗೆ ಯಾವುದೇ ರೀತಿಯ ನಿರೀಕ್ಷೆಗಳು ಎನ್ನುವುದೇ ಇಲ್ಲ. ನಾವು ಯಾವುದೇ ಕೆಲಸವನ್ನು ಅಪನಂಬಿಕೆಯಿಂದ ಆರಂಭ ಮಾಡುವುದು ಬೇಡ. ಏಕೆಂದರೆ ನಿನ್ನ ಮೇಲೆ ನಿನಗೆ ಇರುವಂತಹ ನಂಬಿಕೆಯೇ ನಿನ್ನ ಯಶಸ್ಸಿಗೆ ಮೊದಲ ಹೆಜ್ಜೆಯಾಗುವುದು. ಹಾಗಾಗಿ ಮಾಡುವಂತಹ ಕೆಲಸದ ಮೇಲೆ ಶ್ರದ್ಧೆ ಇರಲಿ. ಮೊದಲು ನಿನ್ನ ಮೇಲೆ ನಿನಗೆ ನಂಬಿಕೆ, ಆತ್ಮವಿಶ್ವಾಸ ಇರಲಿ. ಬರುವುದು ಮತ್ತು ಹೋಗುವುದು ನಮ್ಮ ಕೈಯಲ್ಲಿ ಇರುವುದಿಲ್ಲ. ಪ್ರೀತಿ ಮತ್ತು ಅಭಿಮಾನವನ್ನು ಹಂಚುವಂತಹ ವ್ಯಕ್ತಿತ್ವ ಮಾತ್ರವೇ ನಮ್ಮ ಕೈಯಲ್ಲಿ ಇರುತ್ತದೆ. ಹಾಗಾಗಿ ಪ್ರೀತಿ ಹಾಗೂ ಅಭಿಮಾನವನ್ನು ಹಂಚಿ.
ಏಕೆಂದರೆ ಹೋಗುವಾಗ ಯಾರು ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ, ಬರುವಾಗಲೂ ಯಾರು ಏನನ್ನು ತೆಗೆದುಕೊಂಡು ಬಂದಿರುವುದಿಲ್ಲ. ಇದ್ದಾಗ ಮಾತ್ರ ನಾವು ಹೇಗೆ ಬದುಕುತ್ತೇವೆ ಎನ್ನುವುದು ಬಹಳ ಮುಖ್ಯ. ಹೀಗೆ ಜೀವನದಲ್ಲಿ ಯಶಸ್ಸು ಸಿಗಬೇಕು ಎನ್ನುವುದಾದರೆ ನಿದ್ದೆ ಬಿಟ್ಟು ಪ್ರಯತ್ನವನ್ನ ಮಾಡುವುದನ್ನ ಕಲಿತುಕೋ. ಅಷ್ಟೇ ಹೊರತು ಮಲಗಿ ಕನಸನ್ನ ಕಾಣುವುದಕ್ಕೆ ಎಂದಿಗೂ ಹೋಗಬೇಡ. ಕನಸುಗಳನ್ನ ಕಾಣಬೇಕು ಎನ್ನುವುದಾದರೆ ನಿದ್ದೆ ಮಾಡಿದರೆ ಸಾಕು. ಆದರೆ ಆ ಕನಸುಗಳನ್ನು ನನಸಾಗಿಸಿಕೊಳ್ಳಬೇಕು ಎನ್ನುವುದಾದರೆ ನಿದ್ದೆ ಮಾಡದೆ ಪ್ರಯತ್ನಗಳನ್ನು ಮಾಡುವುದನ್ನು ಕಲಿಯಬೇಕಾಗುತ್ತದೆ. ಆಗ ಮಾತ್ರ ನಮ್ಮ ಕನಸುಗಳು ನನಸಾಗಲು ಸಹಕಾರಿಯಾಗುವುದು. ಹೊಟ್ಟೆ ಸುಟ್ಟವನಿಗೆ ಹುಟ್ಟಿನ ಬೆಲೆ ತಿಳಿಯುತ್ತದೆ, ಹಾಗೆ ಕಷ್ಟಪಟ್ಟವನಿಗೆ ಬದುಕಿನ ಬೆಲೆ ಎನ್ನುವುದು ತಿಳಿಯುತ್ತದೆ. ಕಷ್ಟಪಡದೆ ಬದುಕಿನ ಬೆಲೆಯನ್ನ ತಿಳಿದುಕೊಳ್ಳಲು ಸಾಧ್ಯವಿಲ್ಲ. ಒಬ್ಬ ಮನುಷ್ಯನಿಗೆ ಗಾಯದಿಂದ ಉಂಟಾದಂತಹ ನೋವು ಕೆಲವು ದಿನಗಳವರೆಗೆ ಮಾತ್ರ ನೋಯಿಸುತ್ತದೆ, ಆದರೆ ಚುಚ್ಚುವಂತಹ ಮಾತಿನಿಂದ ಉಂಟಾದಂತಹ ನೋವು ಮಾತ್ರ ಜೀವನ ಪೂರ್ತಿ ನೋಯಿಸುತ್ತಲೇ ಇರುತ್ತದೆ. ಚುಚ್ಚಿ ಮಾತನಾಡುವಂತಹ ಜನರನ್ನ ಎಂದಿಗೂ ನಿಮ್ಮ ಜೀವನದಲ್ಲಿ ಸೇರಿಸಿಕೊಳ್ಳಲು ಹೋಗಲೇಬೇಡಿ. ಅಂಥವರು ನಿಮ್ಮ ಎದುರುಗಡೆ ಇದ್ದರೆ ಅವರಿಂದ ಕೊಂಚ ದೂರವೇ ನಿಲ್ಲಿ. ಯಾವುದೇ ವ್ಯಕ್ತಿಯಾಗಲಿ ಸಂಪತ್ತು ಇಲ್ಲದಿದ್ದರೂ ಪರವಾಗಿಲ್ಲ, ಸಂಸ್ಕಾರವಿದ್ದರೆ ಜೀವನ ತೃಪ್ತಿದಾಯಕವಾಗುತ್ತದೆ. ಅದೇ ಸಂಪತ್ತು ಇದ್ದು ಸಂಸ್ಕಾರ ಒಂದು ಇಲ್ಲದಿದ್ದರೆ ಅವನ ಜೀವನದಲ್ಲಿ ತನ್ನನ್ನು ಬಿಟ್ಟು ಮತ್ಯಾರೂ ಕೂಡ ಇರುವುದಿಲ್ಲ. ಅದಕ್ಕೆ ಸಂಪತ್ತಿನೊಂದಿಗೆ ಸಂಸ್ಕಾರವನ್ನು ಕೂಡ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು. ಸಂಪತ್ತು ಇಲ್ಲದಿದ್ದರೆ ಜೀವನ ನಡೆಸಲು ಕಷ್ಟವಾಗುವುದು. ಸಂಪತ್ತು ಇದ್ದು ಸಂಸ್ಕಾರ ಇಲ್ಲದೆ ಹೋದರೆ ಜೀವನವೇ ವ್ಯರ್ಥವಾಗುವುದು. ನೀವು ಇರುವುದನ್ನು ನಿರ್ಲಕ್ಷಿಸುತ್ತಾ ಮತ್ತು ಇಲ್ಲದಿರುವುದಕ್ಕಾಗಿ ಆಹಾಕಾರವನ್ನು ಪಡುವ ದಿನಗಳೆಲ್ಲ ನೀವು ಸಂತೋಷವಾಗಿರಲು ಸಾಧ್ಯವಿಲ್ಲ. ಹಾಗಾಗಿ ಹಾಸಿಗೆ ಇದ್ದಷ್ಟು ಕಾಲನ್ನು ಚಾಚಬೇಕು. ನಮ್ಮ ಬಳಿ ನಮ್ಮ ಯೋಗ್ಯತೆ ಎಷ್ಟಿರುತ್ತದೆಯೋ ಅಷ್ಟರಲ್ಲಿಯೇ ನಮ್ಮ ಜೀವನವನ್ನು ಕಂಡುಕೊಳ್ಳಲು ಅಥವಾ ಕಟ್ಟಿಕೊಳ್ಳಲು ನೋಡಬೇಕು. ಧೈರ್ಯವಂತರ ಜೀವನದಲ್ಲಿ ಒಂದು ಬಾರಿ ಮಾತ್ರವೇ ಮರಣಿಸುತ್ತಾರೆ, ಆದರೆ ಹೇಡಿಗಳು ಮಾತ್ರ ತಾನು ಭಯಪಡುವಂತಹ ಪ್ರತಿ ಸಂದರ್ಭಗಳಲ್ಲೂ ಕೂಡ ಮರಣಿಸುತ್ತಲೇ ಇರುತ್ತಾನೆ. ಧೈರ್ಯ ಎಂದರೆ ಜೀವನದಲ್ಲಿ ಏನಾದರೂ ಭಯ ಭೀತಿಗೊಳ್ಳದೇ ಇರುವುದು. ಯಾವುದೇ ವ್ಯಕ್ತಿಗೆ ತನ್ನ ಪ್ರಧಾನವಾಗಿ ಇರುವಂತಹ ಶತ್ರುವು ಅವನ ಭಯವಾಗಿರುತ್ತದೆ. ಭಯ ಎನ್ನುವುದು ಇಲ್ಲದೆ ಇರುವಂತಹ ರೋಗವನ್ನ ನಮ್ಮ ಜೀವನದಲ್ಲಿ ತಂದು ಒಡ್ಡುತ್ತದೆ. ಅದಕ್ಕಾಗಿ ಏನಾದರೂ ಸರಿ ಧೈರ್ಯದಿಂದ ಇರುವುದನ್ನ ಕಲಿಯಬೇಕು. ನೀವು ಗುರಿ ತಲುಪಲು ಮಾಡುವಂತಹ ಪ್ರಯತ್ನಗಳಲ್ಲಿ ನಿಮಗೆ ಎದುರಾಗುವಂತಹ ಅಡ್ಡಿ ಆತಂಕಗಳು ನಿಮ್ಮನ್ನ ಎಷ್ಟೇ ರೀತಿಯಲ್ಲಿ ನೋಯಿಸುತ್ತದೆ. ನೀವು ಗುರಿಗಳನ್ನು ತಲುಪಿದ ಮೇಲೆ ನಿಮಗೆ ಸಿಗುವಂತಹ ಆನಂದ ಮತ್ತು ಸಂತೋಷದ ಮುಂದೆ ನೀವು ಆ ಕ್ಷಣದಲ್ಲಿ ಪಟ್ಟಂತಹ ಎಲ್ಲ ಕಷ್ಟಗಳು ಕೂಡ ಶೂನ್ಯವಾಗಿ ಕಾಣತೊಡಗುತ್ತದೆ. ಹಾಗಾಗಿ ಯಾವುದಾದರೂ ಗುರಿಯನ್ನ ಜೀವನದಲ್ಲಿ ಇಟ್ಟುಕೊಂಡಾಗ ಬರುವಂತಹ ಎಲ್ಲ ವಿಘ್ನಗಳನ್ನು ತೊಡೆದು ಜೀವನದಲ್ಲಿ ಮುಂದೆ ಬರಲು ಪ್ರಯತ್ನಿಸಬೇಕು. ಆ ಗುರಿಯಲ್ಲಿ ಯಶಸ್ವಿಯಾಗಬೇಕು. ಆಗ ನಾವು ಅನುಭವಿಸಿದಂಥ ಎಲ್ಲ ಕಷ್ಟಗಳು ನಮಗೆ ಸ್ವಲ್ಪ ಮಟ್ಟಿಗೆ ನೆಮ್ಮದಿಯನ್ನು ತಂದುಕೊಡುತ್ತದೆ. ಜೀವನದಲ್ಲಿ ಕಷ್ಟಗಳು ಬರುತ್ತವೆ ಹೋಗುತ್ತವೆ, ಬಂದಾಗ ಭಯಪಡಬೇಡ. ಹಾಗೆಯೇ ಅವುಗಳು ಹೋಗುವವರೆಗೂ ಶ್ರಮ ವಹಿಸಿದರೆ ಕಷ್ಟಗಳು ಮಾಯವಾಗುತ್ತವೆ. ನೀವು ಭಯದಿಂದ ಯಾವುದೇ ಕೆಲಸವನ್ನ ಮಾಡಿದರೂ ಅದರಲ್ಲಿ ಪರಿಪೂರ್ಣತೆಯನ್ನ ಸಾಧಿಸಲಾರಿರಿ. ನೀವು ವಿವೇಕದಿಂದ ಮಾಡುವಂತಹ ಯಾವುದೇ ಕೆಲಸವಾದರೂ ಸರಿ ತಪ್ಪದೇ ಫಲಿತಾಂಶವನ್ನ ನೀಡುತ್ತದೆ. ಬಾಲ್ಯದಲ್ಲಿ ಶಾಲೆಯಲ್ಲಿ ಕುಳಿತು ಪಾಠವನ್ನ ಮರೆಯಬಹುದೇನೋ, ಆದರೆ ಕೆಲವು ಜೀವನದಲ್ಲಿ ಕಲಿಸಿದಂತಹ ಪಾಠವನ್ನ ಎಂದಿಗೂ ನಾವು ಮರೆಯಲು ಸಾಧ್ಯವೇ ಇಲ್ಲ. ಜೀವನ ಎನ್ನುವುದು ನಮಗೆ ಆ ರೀತಿಯ ಪಾಠವನ್ನ ಕಲಿಸಿಕೊಡುತ್ತದೆ. ಭಗವಂತನ ನಿರ್ಣಯ ಬಹಳ ವಿಚಿತ್ರವಾಗಿ ಇರುತ್ತದೆ. ಇಂದು ಯಾರನ್ನಾದರೆ ನಾವು ಕೀಳಾಗಿ ನೋಡುತ್ತೇವೆಯೋ ಮುಂದೆ ಒಂದು ದಿನ ನಾವು ಅವರ ಮುಂದೆ ಕೈ ಮುಗಿದು ನಿಲ್ಲುವ ಹಾಗೆ ಮಾಡಬಲ್ಲದು. ಹಾಗಾಗಿ ಯಾರನ್ನು ಕೂಡ ಕೀಳಾಗಿ ನೋಡಲು ಹೋಗಲೇಬೇಡಿ. ಸಮಯ ಎನ್ನುವುದು ಒಂದೇ ರೀತಿ ಇರುವುದಕ್ಕೆ ಸಾಧ್ಯವೇ ಇಲ್ಲ ನೋಡಿ. ನೀವು ಒಂದು ಕೆಲಸವನ್ನು ಆರಂಭಿಸಿದರೆ ಮಧ್ಯದಲ್ಲಿ ಬಿಟ್ಟು ಹೋಗಲೇಬೇಡಿ. ಫಲಿತಾಂಶದ ಬಗ್ಗೆ ಯೋಚನೆಯನ್ನ ಮಾಡದೆ ಆ ಒಂದು ಕೆಲಸದಲ್ಲಿ ಪೂರ್ತಿಗೊಳಿಸಿ. ನಿರಂತರವಾಗಿ ಪ್ರಯತ್ನವನ್ನು ಮಾಡಿ.
ಫಲ ಇಂದಲ್ಲ ನಾಳೆ ಸಿಕ್ಕೇ ಸಿಗುತ್ತದೆ. ಅದೃಷ್ಟ ಬೇಕೆಂದರೆ ಕಾಯಿರಿ, ಅವಕಾಶಗಳು ಬೇಕೆಂದರೆ ಸೃಷ್ಟಿಸಿಕೊಳ್ಳಿ. ಅದೃಷ್ಟ ಎನ್ನುವುದು ಎಲ್ಲರ ಜೀವನದಲ್ಲಿ ಇರುವುದಿಲ್ಲ, ಆದರೆ ಅವಕಾಶಗಳು ಪ್ರತಿಯೊಬ್ಬರ ಜೀವನದಲ್ಲಿಯೂ ಕೂಡ ಇದ್ದೇ ಇರುತ್ತದೆ. ಆದರೆ ಆ ಅವಕಾಶಗಳನ್ನು ಸೃಷ್ಟಿಸಿಕೊಳ್ಳುವುದು ನಮ್ಮ ಕೈಯಲ್ಲಿ ಇರುತ್ತದೆ. ನಿಮ್ಮ ಮನಸ್ಸು ನಿಮ್ಮ ಹಿಡಿತದಲ್ಲಿ ಇದ್ದರೆ ನೀವು ಕಾಡಲ್ಲಿದ್ದರೂ ಕೂಡ ನಾಡಲ್ಲಿದ್ದರೂ ಕೂಡ ಆನಂದವಾಗಿಯೂ ಜೀವಿಸುತ್ತೀರಿ. ಹಣ ಕಾಣುವುದು ಒಂದು ಮಹಾವೃಕ್ಷದ ಹಾಗೆ, ಅದರ ಕೆಳಗೆ ಹೋದಾಗ ನಮ್ಮ ನೆರಳೆ ನಮಗೆ ಕಾಣುವುದಿಲ್ಲ. ಇನ್ನು ನಮ್ಮ ಸುತ್ತಲೂ ಇರುವವರು ಅಸಲಿಗೆ ಕಾಣಿಸಲು ಸಾಧ್ಯವೇ ಇಲ್ಲ. ಹಣದ ವಿಷಯದಲ್ಲಿ ಪ್ರತಿಯೊಬ್ಬರೂ ಸ್ವಾರ್ಥಿಗಳೇ ಆಗುತ್ತಾರೆ. ಎಷ್ಟು ಹಣ ಸಂಪಾದಿಸುತ್ತಿರುವೆ ಎನ್ನುವುದು ಮುಖ್ಯವಲ್ಲ, ನೀನು ಎಷ್ಟು ನೆಮ್ಮದಿಯಿಂದ ಜೀವನವನ್ನ ಮಾಡುತ್ತಿದ್ದೀಯಾ, ರಾತ್ರಿಯಾದರೆ ಎಷ್ಟು ನೆಮ್ಮದಿಯಿಂದ ನಿದ್ದೆಯನ್ನ ಮಾಡುತ್ತಿದ್ದೀಯಾ ಎನ್ನುವುದು ಬಹಳ ಮುಖ್ಯ. ಹಣವನ್ನ ಎಷ್ಟೇ ಸಂಪಾದಿಸು ಅಥವಾ ಎಷ್ಟೇ ಕಳೆದುಕೊಳ್ಳು, ಆದರೆ ನಿಮ್ಮ ವ್ಯಕ್ತಿತ್ವವನ್ನ ಮಾತ್ರ ಎಂದಿಗೂ ಕಳೆದುಕೊಳ್ಳಲು ಹೋಗಲೇಬೇಡಿ. ಹಾಗೆಯೇ ಜೀವನದಲ್ಲಿ ಪದೇ ಪದೇ ಕಷ್ಟಗಳು ಬರುತ್ತಿದೆ ಎಂದರೆ ಎಂದಿಗೂ ಕೂಡ ನಿಮ್ಮ ಸೋಲನ್ನ ಒಪ್ಪಿಕೊಳ್ಳಲು ಹೋಗಲೇಬೇಡಿ. ಕಷ್ಟಗಳು ಬರುತ್ತಿರುವುದು ನಾಳೆಯ ಒಳ್ಳೆಯ ದಿನಗಳ ಸೂಚನೆಯಾಗಿರುತ್ತವೆ. ಯಾವಾಗ ನೀವು ಆ ಕಷ್ಟಗಳನ್ನು ಮೆಟ್ಟಿ ನಿಲ್ಲುತ್ತೀರಿಯೋ, ನಾಳೆಯ ಭವಿಷ್ಯ ನಿಮ್ಮ ಕಣ್ಣೆದುರಿಗೆ ಬರಲು ಪ್ರಾರಂಭವಾಗುವುದು. ನಾಳೆಯ ಭವಿಷ್ಯಕ್ಕಾಗಿ, ನಾಳೆಯ ಒಳಿತಿಗಾಗಿ ಇಂದಿನ ಕಷ್ಟಗಳನ್ನು ಎದುರಿಸುವ ಅನಿವಾರ್ಯತೆ ಇದೆ. ಹಾಗಾಗಿ ಬರುವುದೆಲ್ಲವನ್ನ ಬಂದಂತೆ ಸ್ವೀಕರಿಸಿ, ಅದನ್ನು ಹೇಗೆ ಮೆಟ್ಟಿ ನಿಲ್ಲಬೇಕು ಎನ್ನುವುದಾಗಿ ಯೋಚನೆಯನ್ನ ಮಾಡಿ. ಆಗುವುದೆಲ್ಲ ಒಳ್ಳೆಯದೇ ಆಗುತ್ತವೆ, ಆಗಲಿರುವುದು ಕೂಡ ಒಳ್ಳೆಯದೇ ಆಗಲಿದೆ. ಇಲ್ಲಿ ನೀನು ಕಳೆದುಕೊಳ್ಳಲು ಏನು ತೆಗೆದುಕೊಂಡು ಬಂದಿರುವುದಿಲ್ಲ, ಹೋಗುವಾಗಲೂ ಏನನ್ನು ತೆಗೆದುಕೊಂಡು ಹೋಗುವುದಿಲ್ಲ. ಹಾಗಾಗಿ ಜೀವನದಲ್ಲಿ ಇದ್ದಾಗ ನಾನು ನನ್ನದು ಎನ್ನುವ ಭೇದ ಭಾವ ಯಾಕೆ? ಈ ಭೂಮಿಯ ಮೇಲೆ ನಾವು ನಮ್ಮ ಕರ್ತವ್ಯವನ್ನ ಮಾಡುವ ಸಲುವಾಗಿ ಬಂದಿದ್ದೇವೆ. ಕರ್ತವ್ಯ ಮುಗಿಯಿತು ಎಂದಾಗ ಯಾರೂ ಕೂಡ ನಮ್ಮನ್ನ ಉಳಿಸಲು ಸಾಧ್ಯವೇ ಇಲ್ಲ. ಕೆಲವೊಮ್ಮೆ ಕೆಲವು ವ್ಯಕ್ತಿಗಳು ಅನಿರೀಕ್ಷಿತವಾಗಿ ನಮ್ಮ ಜೀವನದಲ್ಲಿ ಪ್ರವೇಶವನ್ನು ಪಡೆಯುತ್ತಾರೆ. ಆದರೆ ಅವರು ಬಂದು ಕೆಲವೇ ಕ್ಷಣಗಳಲ್ಲಿ, ಕೆಲವೇ ದಿನಗಳಲ್ಲಿ ನಮ್ಮಿಂದ ದೂರವಾಗುತ್ತಾರೆ. ಆದರೆ ಅವರು ಬಂದು ಹೋದಾಗ ಏನನ್ನ ಕಲಿಸಿ ಹೋದರು ಎನ್ನುವುದನ್ನು ನಾವು ಜೀವನದಲ್ಲಿ ಎಂದಿಗೂ ಮರೆಯುವಂತಿಲ್ಲ. ಏಕೆಂದರೆ ಕೆಲವರು ನಮಗೆ ಜೀವನದ ಪಾಠಗಳನ್ನು ಕಲಿಸುವ ಸಲುವಾಗಿಯೇ ಬಂದಿರುತ್ತಾರೆ. ಜೀವನದಲ್ಲಿ ಕೋಪ ಬಂದಾಗ ಕಣ್ಣೀರು ಬರಲೇಬೇಕು, ಹೊರತು ಬಾಯಿಯಿಂದ ಮಾತು ಬರಬಾರದು. ಕಣ್ಣೀರಿನಿಂದ ಕೋಪ ಬರುತ್ತದೆ, ಆದರೆ ಮಾತಿನಿಂದ ಸಂಬಂಧಗಳೇ ಹಾಳಾಗಿ ಬಿಡುತ್ತದೆ. ಬದುಕಿನ ಹೋರಾಟದಲ್ಲಿ ಯಾವಾಗ ನೀನು ಕುಸಿದು ಹೋಗುತ್ತೀವಿಯೋ ಆಗ ಧೈರ್ಯ ನಿನಗೆ ಸಹಾಯವನ್ನ ಮಾಡುತ್ತದೆ. ಯಾವಾಗ ನಿನ್ನ ಸುತ್ತಮುತ್ತ ಇರುವವರು ಮುಖ ತಿರುಗಿಸಿಕೊಂಡು ಹೋಗುವರೋ ಆಗ ಪರಮಾತ್ಮ ನಿನ್ನ ಜೊತೆ ಇದ್ದೇ ಇರುತ್ತಾನೆ. ನಿಮ್ಮ ಸದ್ಯದ ಪರಿಸ್ಥಿತಿಯಲ್ಲಿ ಯಾವುದೇ ಅನುಮಾನ ಇದ್ದರೆ ಶಾಂತವಾಗಿ ಇರಿ. ಸಮಯ ಎಲ್ಲವನ್ನ ಉತ್ತರಿಸುತ್ತದೆ. ಸಮಯ ಮತ್ತು ನಗು ಎನ್ನುವುದು ಜೀವನದ ವಿಚಿತ್ರಗಳು. ಕೆಲವೊಮ್ಮೆ ಸಮಯವು ನಮಗೆ ನಗುವುದನ್ನು ಮರೆಸಿಬಿಡುತ್ತದೆ, ಮತ್ತೆ ಕೆಲವೊಮ್ಮೆ ನಗುವು ನಮಗೆ ಸಮಯವನ್ನೇ ಮರೆಯುವಂತೆ ಮಾಡಿಬಿಡುತ್ತದೆ. ವಾತಾವರಣ ಮಂಕಾಗಿದ್ದರೇನು, ಮನಸ್ಸು ಮಂಕಾಗದೇ ಇರಲಿ. ಕೆಟ್ಟ ಮನಸ್ಸು, ಕೆಟ್ಟ ಕನಸು ಬಿದ್ದರೇನು, ಆಲೋಚನೆಗಳು ಶುದ್ಧವಾಗಿ ಇರಲಿ. ವಾದ ಇರುವಂತಹ ಮಾತಿಗಿಂತ ಸ್ವಾದವಿರುವಂತಹ ಮೌನವೇ ಉತ್ತಮ. ಮನುಷ್ಯ ಯಾವಾಗ ಶ್ರೀಗಂಧದ ಮರದ ಹಾಗೆ ಬದುಕಬೇಕು. ಕತ್ತರಿಸಿದ್ದಷ್ಟು ಸುಗಂಧವನ್ನ ನೀಡುತ್ತದೆ. ಯಾರು ಎಷ್ಟು ಕೀಳಾಗಿ ಕಂಡರೂ ಕೂಡ ಒಳ್ಳೆಯದನ್ನೇ ಬಯಸಬೇಕು. ನಿಮ್ಮ ಒಳ್ಳೆಯತನವನ್ನ ಕಾಪಾಡಲು ಆ ಭಗವಂತನು ಸದಾ ಇದ್ದೇ ಇರುತ್ತಾನೆ ನಿಮ್ಮ ಜೊತೆ. ಪ್ರತಿಯೊಂದು ನೋವು ಕೂಡ ತಾತ್ಕಾಲಿಕ. ಧೈರ್ಯವಾಗಿ ಇರಿ ಹಾಗೂ ಕೃಷ್ಣನಲ್ಲಿ ನಂಬಿಕೆಯನ್ನಾಗಿಡಿ. ಅವನು ನಿಮ್ಮ ಎಲ್ಲ ಕಷ್ಟದ ಸಾಗರದಿಂದ ರಕ್ಷಿಸಿ ಸುಖದ ದಡಕ್ಕೆ ಸೇರಿಸಲು ದೋಣಿಯನ್ನ ತಂದೇ ತರುತ್ತಾನೆ. ಹಾಗಾಗಿ ಕಷ್ಟಗಳು ಬಂದಿದೆ ಎಂದು ಅದರಲ್ಲೇ ಮುಳುಗಬೇಡಿ. ನಿಮ್ಮನ್ನ ಅವಮಾನಿಸಿದವರೇ ನಿಮಗೆ ಬೆಲೆ ನೀಡಬೇಕೆಂದರೆ
ತಪ್ಪದೆ ಈ 5 ಕೆಲಸಗಳನ್ನು ಮಾಡಿ. ಶಾಂತವಾಗಿ ಇರಿ ಮತ್ತು ಸ್ವಯಂ ಸುಧಾರಣೆಯತ್ತ ಗಮನವನ್ನು ಹರಿಸಿ. ಯಾವುದು ಶಾಶ್ವತವಲ್ಲ, ಆದ್ದರಿಂದ ಅವಮಾನಗಳನ್ನು ನಿರ್ಲಕ್ಷಿಸುವುದನ್ನು ಕಲಿತುಕೊಳ್ಳಿ. ಅವಮಾನವನ್ನು ಪ್ರಾಮಾಣಿಕವಾಗಿ ಸ್ವೀಕರಿಸುವಂತಹ ಮನೋಭಾವನೆಯನ್ನು ಬೆಳೆಸಿಕೊಳ್ಳಿ. ಬಲವಾದ ಮತ್ತು ಯಶಸ್ವಿಯಾಗುವ ಮೂಲಕ ನಿಮ್ಮ ಅವಮಾನಗಳಿಗೆ ಇತರ ಜನರ ಅಭಿಪ್ರಾಯಗಳು ನಿಮ್ಮ ಮೇಲೆ ಪರಿಣಾಮವನ್ನು ಬೀರಲು ಎಂದಿಗೂ ಬಿಡಬೇಡಿ. ಯಾರಾದರೂ ನಮಗೆ ಕೆಟ್ಟದ್ದನ್ನು ಮಾಡುತ್ತಿದ್ದಾರೆ, ಅದನ್ನು ಅವರು ಮಾಡಲಿ, ಅದು ಅವರ ಕರ್ಮವಾಗುತ್ತದೆ. ಆದರೆ ಸಮಯವು ಖಂಡಿತವಾಗಿಯೂ ಅವರ ಕ್ರಿಯೆಗಳ ಫಲವನ್ನು ನೀಡೇ ತೀರುತ್ತದೆ. ಆದರೆ ನಾವು ಯಾರಿಗೂ ಕೂಡ ಕೆಟ್ಟದ್ದನ್ನು ಮಾಡಬಾರದು. ನಮ್ಮ ಕೆಲಸಗಳಲ್ಲಿ ನಾವು ನಿರತರಾಗಿದ್ದರೆ ನಮಗೆ ಕೇಡನ್ನು ಬಯಸಿದವರಿಗೆ ತಕ್ಕ ರೀತಿಯ ಕೇಡು ಕೂಡ ಬಯಸುವರು ಹುಟ್ಟೇ ಇರುತ್ತಾರೆ. ಜೀವನದ ಹಿಂದಕ್ಕೆ ನೋಡಿದರೆ ಅನುಭವ ಎನ್ನುವುದು ಸಿಗುತ್ತದೆ, ಆದರೆ ಮುಂದಕ್ಕೆ ನೋಡಿದರೆ ಭವಿಷ್ಯ ಎನ್ನುವುದು ಸಿಗುತ್ತದೆ. ಸುತ್ತಲೂ ನೋಡಿದರೆ ಸತ್ಯಗಳು ನಮಗೆ ಅರಿವಾಗುವುದು. ನಮ್ಮೊಳಗೆ ನಾವು ನೋಡಿಕೊಂಡಾಗ ನಮ್ಮ ಆತ್ಮವಿಶ್ವಾಸವು ಹೆಚ್ಚಾಗುವುದು. ಹಾಗಾಗಿ ಜೀವನದಲ್ಲಿ ಏನೇ ಬಂದರೂ ಕೂಡ ಎದುರಿಸಿ ನಿಲ್ಲಿ. ಆಗ ಮಾತ್ರ ನೀವು ಮುಂದೆ ಬರಲು ಸಹಕಾರಿಯಾಗುವುದು. ಆಗುವುದೆಲ್ಲ ಒಳ್ಳೆಯದೇ ಆಗುವುದು, ಆಗಲಿರುವುದು ಒಳ್ಳೆಯದೇ ಆಗಲಿದೆ. ಇನ್ನು ಇದೇ ರೀತಿಯಾಗಿ ಇರುವಂತಹ ಶ್ರೀಕೃಷ್ಣ ಪರಮಾತ್ಮನ ಮಾಹಿತಿಗಳಿಗಾಗಿ ತಪ್ಪದೇ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಈ ವಿಡಿಯೋಗೆ ಒಂದು ಲೈಕನ್ನು ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗುವವರೆಗೂ ಧನ್ಯವಾದ. ಕರುನಾಡಿಗೆ.